ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಮಾತಾಡ್ತಿರೋ ಟಾಪಿಕ್ ಏನಂದ್ರೆ ಹಾಟ್ ವ್ಯಾಲೆಟ್ ಅಂಡ್ ಕೋಲ್ಡ್ ವ್ಯಾಲೆಟ್ ಅಂಡ್ ಅವೆರಡರ ಮಧ್ಯದ ಮೇಜರ್ ಡಿಫರೆನ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಕ್ರಿಪ್ಟೋ ವ್ಯಾಲೆಟ್ ನಿಮ್ಮ ಕ್ರಿಪ್ಟೋನ ಸ್ಟೋರ್ ಮಾಡೋ ಪ್ಲೇಸ್ ಅಲ್ವಾ, ಬಟ್ ಅದು ಹಾಟ್ ವ್ಯಾಲೆಟ್ ನಲ್ಲಿ ಬರುತ್ತಾ ಆರ್ ಕೋಲ್ಡ್ ವ್ಯಾಲೆಟ್ ನಲ್ಲಿ ಬರುತ್ತಾ ಅಂತ ನಿಮಗೇನಾದ್ರೂ ಗೊತ್ತಿದೆಯಾ? ಸ್ನೇಹಿತರೆ, ಹೋಸ್ಟೆಡ್ ವ್ಯಾಲೆಟ್, ನಾನ್ ಕಸ್ಟೋಡಿಯಲ್ ವ್ಯಾಲೆಟ್, ಹಾರ್ಡ್ವೇರ್ ವ್ಯಾಲೆಟ್ ಎಲ್ಲನೂ ನಿಮ್ಮ ಕೀಸ್ನ ಸ್ಟೋರ್ ಮಾಡೋದ್ರಲ್ಲಿ ಸೇಮ್ ಫಂಡಮೆಂಟಲ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ, ಬಟ್ ಡಿಫ್ರೆಂಟ್ ವೇನಲ್ಲಿ. ಸ್ನೇಹಿತರೆ, ಈಗ ಎಲ್ಲಾ ವ್ಯಾಲೆಟ್ ಕೂಡ ಬೋರ್ಡ್ಲಿ 2 ಕ್ಯಾಟಗರೀಸ್ ಆಗಿ ಕ್ಲಾಸಿಫೈ ಆಗಿದೆ. ಹಾಟ್ ವ್ಯಾಲೆಟ್ ನ ಸಾಫ್ಟ್ವೇರ್ ವ್ಯಾಲೆಟ್ ಅಂತ ಕೂಡ ಕರೀತಾರೆ, ಅಂಡ್ ಅದು ಕಂಪ್ಯೂಟರ್ ಪ್ರೋಗ್ರಾಮ್ ಅಂಡ್ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್, ಅದನ್ನ ನೀವು ಕೂಡ ಯೂಸ್ ಮಾಡಬಹುದು. ಸ್ನೇಹಿತರೆ, ಇದನ್ನ ಹಾಟ್ ವ್ಯಾಲೆಟ್ ಅಂತ ಕರೀತಾರೆ. ಯಾಕೆ ಅಂತ ಅಂದ್ರೆ ಅವರು ನಿಮ್ಮ ಪ್ರೈವೇಟ್ ಕೀಸ್ನ ಅಂಡ್ ಸೀಡ್ ಪ್ರಾಸೆಸ್ನ ಆನ್ಲೈನ್ ಎನ್ವಿರಾನ್ಮೆಂಟ್ ನಲ್ಲಿ ಜನರೇಟ್ ಮಾಡಬಹುದು ಅಂಡ್ ಸ್ಟೋರ್ ಮಾಡಬಹುದು. ಈಗ ಕೋಲ್ಡ್ ವ್ಯಾಲೆಟ್ ಅನ್ನೋದು ಒಂದು ವ್ಯಾಲೆಟ್ ಆಗಿರುತ್ತೆ. ಅಲ್ಲಿ ಪ್ರೈವೇಟ್ ಕೀಸ್ನ ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ನಲ್ಲಿ ಎಕ್ಸ್ಪ್ಲೋರ್ ಮಾಡಲ್ಲ. ಸಿಂಪಲ್ ಟ್ರಾನ್ಸಾಕ್ಷನ್ಸ್ ನ ಹೊರತುಪಡಿಸಿ ಯಾವುದೇ ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಇಂಟರಾಕ್ಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಲ್ಲ. ಸ್ನೇಹಿತರೆ, ಈಗ ಕೋಲ್ಡ್ ವ್ಯಾಲೆಟ್, ಹಾರ್ಡ್ವೇರ್ ವ್ಯಾಲೆಟ್ ಅಂಡ್ ಪೇಪರ್ ವ್ಯಾಲೆಟ್, ಬ್ರೇನ್ ವ್ಯಾಲೆಟ್ ಈ ತರ ತುಂಬಾನೇ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಬರುತ್ತೆ. ಹಾರ್ಡ್ವೇರ್ ವ್ಯಾಲೆಟ್ ಅನ್ನೋದು ನೋಡಕ್ ಹೇಗಿರುತ್ತೆ ಅಂದ್ರೆ ಪೆನ್ ಡ್ರೈವ್ ತರ ಇರುತ್ತೆ ಅಂಡ್ ಹಾರ್ಡ್ ಡಿಸ್ಕ್ ತರ ಇರುತ್ತೆ. ಪೇಪರ್ ವ್ಯಾಲೆಟ್ ಅನ್ನೋದು ನಿಮ್ಮ ಪ್ರೈವೇಟ್ ಕೀಸ್ ನ ಒಂದು ಪೀಸ್ ಆಫ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡುತ್ತೆ ಅಂಡ್ ಬ್ರೇನ್ ವ್ಯಾಲೆಟ್ ಅನ್ನೋದು ನಿಮ್ಮ ಪ್ರೈವೇಟ್ ಕೀಸ್ ನ ಮೆಮೊರೈಸಿಂಗ್ ಮಾಡುತ್ತೆ. ಈಗ ಹಾರ್ಡ್ವೇರ್ ವ್ಯಾಲೆಟ್ ನಲ್ಲಿ ಪ್ರೈವೇಟ್ ಕೀಸ್ ನ ಜನರೇಟ್ ಮಾಡುತ್ತೆ ಅಂಡ್ ಲೋಕಲ್ ಆಗಿ ಡಿವೈಸ್ ನಲ್ಲಿ ಕೂಡ ಸ್ಟೋರ್ ಮಾಡುತ್ತೆ ಅಂಡ್ ಇದು ಇಂಟರ್ನೆಟ್ ಅಲ್ಲಿ ಎಕ್ಸ್ಪೋಸ್ ಆಗಲ್ಲ. ಸುಪೀರಿಯರ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ, ಬಟ್ ಇದು ಫ್ರೀಕ್ವೆಂಟ್ ಟ್ರಾನ್ಸಾಕ್ಷನ್ಸ್ಗೆ ಕನ್ವೀನಿಯಂಟ್ ಆಗಿರಲ್ಲ. ಹೆಚ್ಚಿನ ಪ್ರಮಾಣದ ಕ್ರಿಪ್ಟೋ ಕರೆನ್ಸಿನ ಸ್ಟೋರ್ ಮಾಡೋದಕ್ಕೆ ಜನರು ಹೆಚ್ಚಾಗಿ 3 ಟೈಪ್ ಆಫ್ ಹಾರ್ಡ್ವೇರ್ ವ್ಯಾಲೆಟ್ ನ ಯೂಸ್ ಮಾಡ್ತಾರೆ. ಈಗ ನಿಮ್ಮೆಲ್ಲರಿಗೂ ಹಾಟ್ ವ್ಯಾಲೆಟ್ ಅಂಡ್ ಕೋಲ್ಡ್ ವ್ಯಾಲೆಟ್ ಮಧ್ಯದಲ್ಲಿರೋ ಡಿಫರೆನ್ಸಸ್ ಗೊತ್ತಿರುತ್ತೆ, ಬಟ್ ಹಾಟ್ ವ್ಯಾಲೆಟ್ ಎಲ್ಲಿ ಸಿಗುತ್ತೆ? ಹಾಟ್ ವ್ಯಾಲೆಟ್ ಅನ್ನೋದು ಡಿಸೆಂಟ್ರಲೈಸ್ಡ್ ವ್ಯಾಲೆಟ್ ಅಪ್ಲಿಕೇಶನ್ಸ್ ಆಗಿರುತ್ತೆ, ಲೈಕ್ ಟ್ರಸ್ಟ್ ವ್ಯಾಲೆಟ್, ಮೆಟಾಮ್ಯಾಸ್ಕ್ ಎಕ್ಸೆಟ್ರಾ. ಇದನ್ನ ನೀವು ಪ್ಲೇ ಸ್ಟೋರ್ ಆರ್ ಆಪ್ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಬಹುದು. ಅದು ಇಂಟರ್ನೆಟ್ಗೆ ಕನೆಕ್ಟ್ ಆಗಿ ಟ್ರಾನ್ಸಾಕ್ಷನ್ಸ್ ನ ಕ್ಯಾರಿ ಔಟ್ ಮಾಡುತ್ತೆ. ಯೂಸರ್ಸ್ ಸಿಂಪಲ್ ಆಗಿ ಅಕೌಂಟ್ ಅನ್ನ ಸೆಟಪ್ ಮಾಡಬಹುದು ಅಂಡ್ ಪ್ರಪಂಚದ ಯಾವುದೇ ಭಾಗದಿಂದ ಕೂಡ ಲಾಗಿನ್ ಆಗಬಹುದು. ಸೊ ಸ್ನೇಹಿತರೆ, ಈ ಕನ್ವೀನಿಯನ್ಸ್ ಅಂಡ್ ಇಂಟರ್ನೆಟ್ ಕನೆಕ್ಷನ್ ರಿಸ್ಕ್ ಜೊತೆನೆ ಬರುತ್ತೆ. ಹಾಟ್ ವ್ಯಾಲೆಟ್ ಯಾವಾಗಲೂ ಇಂಟರ್ನೆಟ್ಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ನಿಮ್ಮ ವ್ಯಾಲೆಟ್ ಹ್ಯಾಕ್ ಆಗೋ ಚಾನ್ಸಸ್ ಆರ್ ಅಪಾಯಕ್ಕೆ ಸಿಲ್ಕೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹ್ಯಾಕರ್ಸ್ ನಿಮ್ಮ ಹಾಟ್ ವ್ಯಾಲೆಟ್ನ ಹ್ಯಾಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಬಗ್ಸ್, ಮಾಲ್ವೇರ್ ಆ್ಯಂಡ್ ಫಿಶಿಂಗ್ ಮೆಥಡ್ನ ಯೂಸ್ ಮಾಡಿಕೊಂಡು ಎಲ್ಲದನ್ನು ಖಾಲಿ ಮಾಡ್ಬೋದು. ಸ್ನೇಹಿತರೆ, ನೀವೇನಾದರೂ ಹಾಟ್ ವ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ರೆ ಲೈಕ್ ಟ್ರಸ್ಟ್ ವ್ಯಾಲೆಟ್ ಆ್ಯಂಡ್ ಮೆಟಾಮ್ಯಾಸ್ಕ್ ಈ ಥರ, ದೆನ್ ನಿಮ್ಮ ಹತ್ರ ಏನಾದರೂ ಹ್ಯೂಜ್ ಕ್ರಿಪ್ಟೋ ಹೋಲ್ಡಿಂಗ್ಸ್ ಇತ್ತು ಅಂತ ಆದರೆ ದೆನ್ ನಮ್ಮ ಸಜೆಷನ್ಸ್ ಏನು ಅಂತಂದರೆ ನೀವು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಫೋನನ್ನು ಇಡಿ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಸ್ಕ್ಯಾಮರ್ಸ್ ಆ್ಯಂಡ್ ಹ್ಯಾಕರ್ಸು ತುಂಬ ಅಂದರೆ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಸ್ನೇಹಿತರೆ, ನಿಮ್ಮ ಹತ್ರ ಏನಾದರೂ ಮಾಲ್ವೇರ್ ಇತ್ತು ಅಂತಾದರೆ ದೆನ್ ನೀವೇನಾದರೂ ಸೀಡ್ ಪ್ರೈಸ್ನ ಕಾಪಿ ಮಾಡಿ ನೋಟ್ ಆರ್ ವಾಟ್ಸಪ್ಪಲ್ಲಿ ಪೇಸ್ಟ್ ಮಾಡಿದ್ರೆ ದೆನ್ ಆ ಮಾಲ್ವೇರ್ ಸ್ಕ್ಯಾಮರ್ಸ್ಗೆ ಸೆಂಡ್ ಮಾಡುತ್ತೆ. ದೆನ್ ಆ ಸ್ಕ್ಯಾಮರ್ಸು ನಿಮ್ಮ ವ್ಯಾಲೆಟ್ನ ಖಾಲಿ ಮಾಡ್ತಾರೆ. ಈಗ ಕೋಲ್ಡ್ ವ್ಯಾಲೆಟ್ಗೆ ಬಂದರೆ ಇದರ ಪ್ರೈಮರಿ ಬೆನಿಫಿಟ್ ಏನು ಅಂದರೆ ಅದು ಸೆಕ್ಯೂರಿಟಿ. ಯಾವುದೇ ಹ್ಯಾಕರ್ಸ್ ಕೂಡ ಇದನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ, ಬಿಕಾಸ್ ಇದು ಇಂಟರ್ನೆಟ್ಗೆ ಕನೆಕ್ಟ್ ಆಗದೆ ಇರೋ ಕಾರಣ ಇದು ತುಂಬಾನೇ ಸೇಫ್ ಆಗಿರುತ್ತೆ. ಅಂಡ್ ಕೋಲ್ಡ್ ವ್ಯಾಲೆಟ್ನ ಮೇಯ್ನ್ ಆಗಿ ತುಂಬಾನೇ ಲಾಂಗ್ ಟರ್ಮ್ಗೆ ಅಂತ ಕ್ರಿಪ್ಟೋನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಬಟ್ ಹಾಟ್ ವ್ಯಾಲೆಟ್ನ ಡೇ ಬೈ ಡೇ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿರ್ಬೋದು ಹಾಟ್ ವ್ಯಾಲೆಟ್ ಅಂಡ್ ಕೋಲ್ಡ್ ವ್ಯಾಲೆಟ್ನ ಡಿಫರೆನ್ಸಸ್ ಏನು ಅಂತ. ಅಂಡ್ ಸ್ನೇಹಿತರೆ, ನೀವು ಯಾವ ವ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೊಂದು ವಿಷಯ ಸ್ನೇಹಿತರೆ, ನೀವು ಕೇಳ್ಬೋದು ವಾಸು ಅವ್ರು ಎಲ್ಲೋಗಿದ್ದಾರೆ ಅಂತ. ಸ್ನೇಹಿತರೆ, ಇದು ಆಷಾಢ ಅಲ್ವಾ, ಸೊ ಆ ರೀಸನ್ಗೋಸ್ಕರ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದಿದ್ದೀನಿ. ವಾಸು ಅವರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಅದಕ್ಕೋಸ್ಕರ ಇಬ್ಬರು ಒಟ್ಟಿಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಸದ್ಯಕ್ಕೆ, ಬಟ್ ಮುಂದಿನ ವಿಡಿಯೋದಲ್ಲಿ ನಾನು ವಾಸು ಅವರು ಜೊತೆಯಾಗೇ ಬರ್ತೀವಿ. ಸೊ ಈಗ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪೀಸ್.